ರಾಜ್ಯ ರಾಜಕಾರಣದ ಸುದ್ದಿಯೊಂದಿಗೆ ಶುರು ಮಾಡೋಣ ಇವತ್ತಿನ ನ್ಯೂಸ್ ಅವರ್. ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಶಾಸಕರುಗಳ ದೆಹಲಿ ಯಾತ್ರೆ ಮುಂದುವರೆದಿದೆ. ಐ ಥಿಂಕ್ ಇದು 3ನೇ ಟೀಮ್. ಒಂದು ಟೀಮ್ ದಿಲ್ಲಿಲಿದೆ, ಸಾಮ್ರಾಟ್ ಅಶೋಕ ಹೋಟೆಲ್ನಲ್ಲಿ ಎಲ್ಲರೂ ಒಂದೇ ಟೇಬಲ್ ಮೇಲೆ ಕೂತ್ಕೊಂಡು ತಿಂಡಿ ತಿಂತಿದ್ರು, ಊಟ ಮಾಡ್ತಿದ್ರು, ಫೋಟೋ ಬಂದಿದೆ. ಇವ್ರನ್ನ ಒಬ್ಬೊಬ್ಬರನ್ನೇ ಕರೆದು ಕೇಳಿದ್ರೆ, ನಾವೇನು ಡಿ.ಕೆ. ಶಿವಕುಮಾರ್ ಪರವಾಗಿ ಏನು ಲಾಬಿ ಮಾಡೋದಕ್ಕೆ ಹೋಗಿರಲಿಲ್ಲಪ್ಪ, ನಾವು ನಮ್ಮನ್ನು ಮಿನಿಸ್ಟ್ರ್ ಮಾಡಿ ಅಂತ ಕೇಳಕ್ಕೆ ಹೋಗಿದ್ವಿ ಅಂತಲೇ ಹೇಳೋದು ಇವರು. ರಾಜಕಾರಣದಲ್ಲಿ ಏನಾಗ್ತಿದೆ ನಮಗೆ ಗೊತ್ತಿಲ್ವಾ? ನೋಡಿ, ಅಲ್ಲಿ ಇಕ್ಬಾಲ್ ಹುಸೇನ್, ಮಹೇಂದ್ರ ತಮ್ಮಣ್ಣವರ್, ಶಿವಗಂಗಾ ಬಸವರಾಜು ನಮ್ಮ ಸ್ಟುಡಿಯೋದಲ್ಲಿದ್ದರು. ದಿಲ್ಲಿಗೆ ಹೋಗೋದ್ರ ಬಗ್ಗೆ ಖಚಿತವಾಗಿ ಏನೂ ಹೇಳಿರಲಿಲ್ಲ. ಬಾಲಕೃಷ್ಣ, ಮಾಗಡಿ MLA ಬಾಲಕೃಷ್ಣ, ಕದಲೂರು ಉದಯ್, ಮದ್ದೂರು MLA, ಬಾಬಾ ಸಾಹೇಬ್ ಪಾಟೀಲ್, ಕಿತ್ತೂರು MLA, ನಯನಾ ಮೂಟಮ್ಮ, ಮೂಡಿಗೆರೆ MLA, ಇಕ್ಬಾಲ್ ಹುಸೇನ್ ಗೊತ್ತಿದೆ ರಾಮನಗರದವರು, ಮಹೇಂದ್ರ ತಮ್ಮಣ್ಣವರು ಕುಡ್ಚಿ MLA. ಇದರಲ್ಲಿ ಒಬ್ಬ ಬಾಲಕೃಷ್ಣರನ್ನು ಬಿಟ್ಟರೆ ಉಳಿದವರೆಲ್ಲ ಫಸ್ಟ್ ಟೈಮ್ MLAಗಳು. ದಿಲ್ಲಿಗೆ ಹೋಗಿದೆ ಈ ಟೀಮು. ಯಾರನ್ನು ಭೇಟಿ ಆಗ್ತಾರೋ ಗೊತ್ತಿಲ್ಲ. ರಾಹುಲ್ ಗಾಂಧಿ ನೆನ್ನೆ ಫಾರಿನಿಂದ ಬಂದಿದ್ದಾರೆ, ಹೋದ ತಕ್ಷಣ ಭೇಟಿ ಆಗೋದಿಲ್ಲ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ತಗೊಳ್ಳೋದು ಕಷ್ಟ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಇವತ್ತು ರಾತ್ರಿ ಬೆಂಗಳೂರಿಗೆ ಬರ್ತಾರೆ. ಯಾವುದೇ ಅಫಿಷಿಯಲ್ ಮೀಟಿಂಗ್ಗಳು ಫಿಕ್ಸ್ ಆಗಿಲ್ಲ. ರಾತ್ರಿ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ತಾರೆ, ತಾಜ್ ವೆಸ್ಟ್ ಎಂಡ್ನಲ್ಲಿ ಸ್ಟೇ ಆಗ್ತಾರೆ. ಬೆಳಗ್ಗೆ ತಾಜ್ ವೆಸ್ಟ್ ಎಂಡ್ನಿಂದ ಎದ್ದು ಏರ್ಪೋರ್ಟಿಗೆ ಹೋಗ್ತಾರೆ, ಏರ್ಪೋರ್ಟ್ನಿಂದ ಫ್ಲೈಟ್ ಹಿಡ್ಕೊಂಡು ಕೊಚ್ಚಿನ್ಗೆ ಹೋಗ್ತಾರೆ. ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಾರೆ ಏನೋ ಗೊತ್ತಿಲ್ಲ ದಿಲ್ಲಿಯಲ್ಲಿ. ಒಟ್ಟಿನಲ್ಲಿ ಒಂದು ಟೀಮು ಹೋಗಿ ಕುಳಿತಿದೆ. ಮದ್ದೂರು ಶಾಸಕ ಉದಯ್ ಕದಲೂರ್, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು, ಶರತ್ ಬಚ್ಚೇಗೌಡ ಈ ಫೋಟೋದಲ್ಲಿ ಇಲ್ಲ, ಬಟ್ ಇದ್ದಾರೆ, ಅವರು ಅಲ್ಲೇ ಇದ್ದಾರೆ, ಹೋಗಿರೋದು ಕನ್ಫರ್ಮ್. ಅವರು ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಕುಡ್ಚಿ MLA ಮಹೇಂದ್ರ ತಮ್ಮಣ್ಣವರ್, ಕಿತ್ತೂರು MLA ಬಾಬಾ ಸಾಹೇಬ್ ಪಾಟೀಲ್, ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ, ಇಷ್ಟು ಜನ ಹೋಗಿದ್ದಾರೆ. ಇವರ ಪೈಕಿ ಒಂದು ಇಕ್ಬಾಲ್ ಹುಸೇನ್ ಆರಂಭದಿಂದಲೂ ಏನು ಸ್ಟ್ಯಾಂಡ್ ಇದೆ ಅವ್ರದ್ದು ನಿಮಗೆ ಗೊತ್ತಿದೆ. ಬಸವರಾಜ್ ಶಿವಗಂಗಾ ಏನು ಸ್ಟ್ಯಾಂಡ್ ಇದೆ ನಿಮಗೆ ಗೊತ್ತಿದೆ. ಮಹೇಂದ್ರ ತಮ್ಮಣ್ಣವರಿಗೆ ಟಿಕೆಟ್ ಕೊಡಿಸಿದ್ದು ಡಿ.ಕೆ. ಶಿವಕುಮಾರ್. ಮಹೇಂದ್ರ ತಮ್ಮಣ್ಣವರು ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಅದು ಎಂಥ ಅಭಿಮಾನಿ ಅಂದರೆ, ಈಸ್ ಯಂಗ್ ಚಾಪ್. ಇತ್ತೀಚೆಗೆ ಅವ್ರಿಗೆ ಗಂಡು ಮಗುವಾಯಿತು. ಮಗುವನ್ನು ಬೆಂಗಳೂರಿಗೆ ಕರ್ಕೊಂಬಂದು, ನೋಡಿ ಅಲ್ಲಿ ಫೋಟೋದಲ್ಲಿ ಬೆಂಗಳೂರಿಗೆ ಕರ್ಕೊಂಬಂದು DCM ಅವ್ರ ಹತ್ರ ನಾಮಕರಣ ಮಾಡಿಸಿದ್ರು. ಅವರು ಮಗುಗೆ ಏನಂತ, ಶಿವಕುಮಾರ್ ಅಂತ ನಾಮಕರಣ ಮಾಡಿಸಿದ್ರು ಅವರು. ಅಂದಮೇಲೆ ಇವ್ರು ಯಾವ ಬಣ ಏನು ಚರ್ಚೆ ಮಾಡ್ಬೇಕಾ? ಮಹೇಂದ್ರ ತಮ್ಮಣ್ಣವರ್ ಮಗುವಿಗೆ ನಾಮಕರಣ ಮಾಡಿದಾಗ ಡಿ.ಕೆ. ಶಿವಕುಮಾರು ಟ್ವೀಟ್ ಮಾಡಿದರು, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ನನ್ನ ಗೃಹ ಕಚೇರಿಯಲ್ಲಿಂದು ಕುಡ್ಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ ಮಗನಿಗೆ ಶಿವಕುಮಾರ್ ಎಂದು ನಾಮಕರಣ ಮಾಡುವ ಭಾಗ್ಯ ನನ್ನದಾಯಿತು. ನನ್ನ ಹೆಸರನ್ನು ಮಗುವಿಗೆ ಇಡಲು ನಿರ್ಧರಿಸಿದ ಶಾಸಕರ ಈ ನಡೆಗೆ ನಾನು ಧನ್ಯ. ಮುಂದಿನ ದಿನಗಳಲ್ಲಿ ಈ ಮುದ್ದಾದ ಮಗು ನನಗಿಂತಲೂ ಎತ್ತರಕ್ಕೆ ಬೆಳೆಯಲಿ, ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತರುವಂತಾಗಲಿ ಎಂದು ಶುಭ ಹಾರೈಸಿದೆ. ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಈ ಶಿವಕುಮಾರ, ಮಗು ಶಿವಕುಮಾರ ಕರುನಾಡ ಬೆಳಗುವ ಕುವರನಾಗಲಿ ಎಂದು ಮನತುಂಬಿ ಹಾರೈಸುವೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ರು. ಇದು ಬೆಳಗಾವಿ ರಾಜಕಾರಣ, ಬೆಳಗಾವಿ ಜಿಲ್ಲೆ ಕುಡ್ಚಿ ಕ್ಷೇತ್ರ. ಅದು ಅಲ್ಲಿ ಇವರಿಗೂ ಸತೀಶ್ ಜಾರಕಿಹೊಳಿ ಅವ್ರಿಗೂ ಅದು ವಿರುದ್ಧ ಬಣಗಳು. ಇದರ ಭಾಗವಾಗಿ ಎಲ್ಲ ನಡೀತಾ ಇದೆ. ಈ ಮಧ್ಯೆ ಇದು ಶುರುವಾಯ್ತಲ್ಲ, ಏನು 26ನೇ ತಾರೀಕು ಮುಗಿದ ಮೇಲೆ, ನವೆಂಬರ್ 26ಕ್ಕೆ ಸರ್ಕಾರ ಕರೆಕ್ಟಾಗಿ 2.5 ವರ್ಷ ತುಂಬಿತು. ಅವತ್ತೇ MLAಗಳ ಒಂದು ಟೀಮ್ ದಿಲ್ಲಿಗೆ ಹೋಯಿತು. ಇದೆಲ್ಲ ಆದಮೇಲೆ 2ನೇ ಸಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದೇ ಸ್ಟೇಜ್ ಮೇಲೆ ಇದ್ದರು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಒಂದು 2,000 ಕೋಟಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಇತ್ಯಾದಿ ಇತ್ಯಾದಿ. ಏನು ದೂರದಿಂದ ನೋಡಿದವ್ರಿಗೆ ಇವರಿಬ್ಬರ ಮಧ್ಯೆನ ಪವರ್ ಸ್ಟ್ರಗಲ್ ಇರೋದು ಅಂತ ಅನ್ನಿಸ್ಬೇಕು. ಹಾಗೆ ಇತ್ತು. ಅಕ್ಕಪಕ್ಕದ ಚೇರ್ಗಳಲ್ಲಿ ಕೂತ್ಕೊಂಡಿದ್ರು, ಕಾರ್ಯಕ್ರಮದುದ್ದಕ್ಕೂ ಒಬ್ಬರ ಜೊತೆಗೆ ಒಬ್ಬರು ಮಾತಾಡ್ತಿದ್ರು. ನೋಡಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದೇ ವೇದಿಕೆಯ ಮೇಲೆ. ಕಾರ್ಯಕ್ರಮ ಮುಗಿದ ಮೇಲೆ ಸಿದ್ದರಾಮಯ್ಯನವರು ಮಾತಾಡಿದ್ರು ಮಾಧ್ಯಮಗಳಿಗೆ. ಇಲ್ಲ, ಕಾರ್ಯಕ್ರಮಕ್ಕಿಂತ ಮುಂಚೆ ಮಾತಾಡಿ ವೇದಿಕೆಯ ಮೇಲೆ ಹೋಗಿದ್ದವರು. ಏನಂದ್ರು ನೋಡಿ, ಆರಂಭದಿಂದ ಇವರು ಶುರುವಾಗಿದ್ದು
ರಾಜ್ದೀಪ್ ಸರ್ದೇಸಾಯಿ ಕೊಟ್ಟ ದಿಲ್ಲಿಯಲ್ಲಿ ಕೊಟ್ಟ ಇಂಟರ್ವ್ಯೂನಲ್ಲಿ ಯಾವ ಒಪ್ಪಂದನೂ ಇಲ್ಲ, ಏನೂ ಇಲ್ಲ, ಐ ವಿಲ್ ಬಿ ಚೀಫ್ ಮಿನಿಸ್ಟರ್ ಫಾರ್ ಎಂಟೈರ್ ಟರ್ಮ್ ಅಂತ ಹೇಳಿದ್ರು. ಮತ್ತು ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಕೆಲವು MLAಗಳು ಹೇಳ್ತಿದ್ದಾರಲ್ಲ ಅಂದ್ರೆ ಅವ್ರ ಸಂಖ್ಯೆ ಕಡಿಮೆ ಇದೆ ಬಿಡ್ರಿ ಅಂದರು. ಹಂಗೆ ಶುರುವಾಗಿದ್ದು. ಅದಾದ ನಂತರ ನಾನೇ ಮುಖ್ಯಮಂತ್ರಿ, ನಾನೇ ಬಜೆಟ್ ಮಂಡನೆ ಮಾಡ್ತೀನಿ ಅಂದರು. ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ. ಇವತ್ತಿನ ಮುಖ್ಯಮಂತ್ರಿಗಳ ಹೇಳಿಕೆ ಸ್ವಲ್ಪ ನರ್ಮ್ ಅನ್ನಿಸ್ತು. ಏನು, ಹೈಕಮಾಂಡ್ ಒಪ್ಪಿದರೆ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂದರು. ಹೈಕಮಾಂಡ್ ಒಪ್ಪಿದ್ರೆ ನಾನೇ 5 ವರ್ಷ ಮುಖ್ಯಮಂತ್ರಿ. ಜೊತೆಗೆ ಕ್ಯಾಬಿನೆಟ್ ರೀಶಫಲ್ ವಿಷಯನೂ ಬಂತು, ಅದಕ್ಕೂ ಹೈಕಮಾಂಡ್ ಒಪ್ಪಬೇಕು ಅಂದ್ರೆ ಅಫ್ಕೋರ್ಸ್ ಒಪ್ಪಬೇಕು. ಅದು ಮೊದಲಿಂದನೂ ಅವ್ರ ಸ್ಟ್ಯಾಂಡ್ ಇದೆ. ಕೇಳಿಸ್ಕೊಳ್ಳಿ ಒಮ್ಮೆ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅಥವಾ ನಾವು ಕೇಳೋದು. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡು ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿ ಕೆ ಶಿವಕುಮಾರ್ ಒಪ್ಕೋಬೇಕು. 4-5 ತಿಂಗಳ ಹಿಂದೆ ರೀಸಫಲ್ ಮಾಡಲಿಕ್ಕೆ ಹೋಗಿದ್ದೆ. ಅವ್ರು ಏನಂತ ಹೇಳಿದ್ರು, ಮಾಡುವಂತ ಹೇಳಿದರು. ಈಗ 5 ತಿಂಗಳಿಂದೆ ನೋಡಪ್ಪ, ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ಳೋದು. ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ನಮ್ಮ ಪಕ್ಷದ ಆಸ್ತಿ, ಅವರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗ್ತೀವಿ. ಮತ್ತು AICC ಅಧ್ಯಕ್ಷರ ಮನೆಗೆ ಯಾಕೆ ಹೋಗಿಲ್ಲ ಅನ್ನೋ ಪ್ರಶ್ನೆನೂ ಬಂತು. ಯಾವಾಗ ಭೇಟಿ ಮಾಡ್ಬೇಕು, ನಾನು ಭೇಟಿ ಮಾಡ್ಬೇಕು ಅನ್ಸಿದ್ರೆ ಹೋಗ್ತೀನಿ ನಾನು ಇಲ್ಲೇ ಅಂತಂದರು. ಕೊನೆಯಲ್ಲಿ ಹೇಳಿದ್ದವರು, ಸಿದ್ದರಾಮಯ್ಯ ಮಾತು ನಮಗೆ ವೇದವಾಕ್ಯ, ನಮಗೆ ವೇದವಾಕ್ಯ. ಸಿದ್ದರಾಮಯ್ಯನವ್ರು ಎಲ್ಲಿ ತನಕ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತಿರ್ತಾರಲ್ಲ, ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ನಿರಾಳವೇ. ಹೈಕಮಾಂಡ್ ಡಿಸಿಷನ್ ಫೈನಲ್ ಅಂತ ಸಿದ್ದರಾಮಯ್ಯನವ್ರು ಎಲ್ಲಿ ತನಕ ಹೇಳ್ತಿರ್ತಾರಲ್ಲ, ಅಲ್ಲಿ ತನಕ ಡಿ ಕೆ ಶಿವಕುಮಾರ್ ಅವರು ನಿರಾಳವೇ. ಕನ್ವಿನ್ಸ್ ಮಾಡಬೇಕಾಗಿರೋದು ಹೈಕಮಾಂಡನ್ನು ಮಾತ್ರ. ಇಲ್ಲಿ ತನಕ 2.5 ವರ್ಷ ನನ್ನ ಪರವಾಗಿ ಹೈಕಮಾಂಡ್ ನಿಂತ್ಕೊಂಡಿದೆ ಅನ್ನೋ ಧೈರ್ಯದಲ್ಲಿ ಇರ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅಲ್ಲಿಂದ ಮುಂದೇನಾದ್ರು ಹೋದರೆ ಶುರುವಾಗತ್ತೆ ಸಮಸ್ಯೆ. ಅದಕ್ಕೆ ಹೇಳಿದ್ರು ಅವರು, CM ಮಾತು ನಮಗೆ ವೇದವಾಕ್ಯ ಅಂತ. ಈ BJP ಅವರೊಂದು ಆರೋಪ ಮಾಡ್ತಿದ್ದಾರೆ, 60 ಕೋಟಿ ಕೊಟ್ಟು ಒಬ್ಬೊಬ್ಬ MLA ಅವರನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಸಮಾಜ ಆಡಿಸಿದ್ರು. ಅಂದರೆ BJP ಸಂಸ್ಕೃತಿಯದು, ಆಪರೇಷನ್ ಕಮಲ ಮಾಡ್ಕೊಂಡಿದ್ದವರು ಅವರು ಅಂತ. ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಒಪ್ತೇವೆ. ನಾವು ಯಾರಿಗೂ ತಗರಾಲ ಏನಿಲ್ಲ ಅದರಲ್ಲಿ. ಅವ್ರಿಗೇನು ನಾವು ಯಾರೂ ಅವ್ರ ಟೆನ್ಯೂರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ. ಅವ್ರಿಗೇನು ಗೌರವ ಕೊಡಬೇಕು, ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು. ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಆ ಸಂದರ್ಭ ಇತ್ತು ಅಂತಂದರೆ ನಾನು ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ. ಅವರು ದೆಹಲಿಗೆ ಹೋಗಿ ಬರಲಿ, ಡೆಲ್ಲಿಗಾರ ಹೋಗ್ತೀನಿ, ಏನಾದರೂ ಕೇಳ್ತೀನಿ. ನಾನು ಸುಮ್ಮನೆ ತೊಂದರೆ ಕೊಡೋದು ಬೇಡ ಅಂತ ಅಷ್ಟೇ. ಪಾಪ ಎಲ್ಲರಿಗೂ ಟೆನ್ಷನ್ ಕೊಡ್ತೀರ. ನಿಮ್ಮದೇ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರಿಗೂ. ನಮ್ಗೆ ಟೆನ್ಷನ್ ಇಲ್ಲ, ನೀವೇ ಟೆನ್ಷನ್ ಎಲ್ಲರಿಗೂ ಮಾಡ್ತಾಯಿದ್ದೀರ. ಈ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಅಂತ ಹೇಳ್ದಕ್ಕೆ ಅವ್ರು ಹೋಗಿದ್ದಾರೆ, ನಮಗೊಂದು ಚಾನ್ಸ್ ಸಿಕ್ತಿ ಅಂತ ಹೋಗಿದ್ದಾರೆ. ಮಂತ್ರಿ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ, ತಪ್ಪೇನಿದೆ, ಹೋಗ್ತಾರೆ. ನಾವು ಯಾರಿಗೆ ಬೇಡ, ಈಗ ಮುಖ್ಯಮಂತ್ರಿನ ಹೇಳಿಲ್ವೇ, ನಾವು ಯಾರಿಗೆ ನಾವು ಡೆಲ್ಲಿಗೆ ಹೋಗೋದನ್ನ ನಾವು ಬೇಡ ಅಂತದ್ದೆ. ದೇವಳ್ಳಿ ಅಂತ ಅಂದರೆ ನಮ್ಮ ಲೀಡ್ರ್ಗಳ ಮನೆ ಅಂದರೆ ಒಂದು ದೇವಸ್ಥಾನ ಇದ್ದಂಗೆ ಅವ್ರಿಗೆ. ಅವ್ರವ್ರ ಭವಿಷ್ಯ ನಿರ್ಮಾಣ ಮಾಡ್ಕೊಳಕ್ಕೆ ಹೋಗ್ತಾರೆ. ಸೊ ತಪ್ಪೇನಿದೆ. ಬಿಜೆಪಿಯವರು ಕುದುರೆ ವ್ಯಾಪಾರ ಮಾಡಿ ರೂಢಿ. ಅವರು ಪಿತಾಮಹ, BJP ಕುದುರೆ ವ್ಯಾಪಾರದ ಪಿತಾಮಹ BJPಯವರು. ಪಾಪ ಅದಕ್ಕೆ ದಳದವರು ಬಲಿಯಾದರು. ಈಗ ಅವರು ಇಕ್ಕಟ್ಟಲ್ಲಿ ದಳದವ್ರು ತಗೊಳಕೊಂಡ್ಬಿಟ್ಟಿದ್ದಾರೆ. ಸೊ ಹಿಂದೆ ಅವ್ರ ಸರ್ಕಾರ ಹೋಗ್ಲಿಲ್ವೇ? ನಾವೇ ಹೇಳಿಲ್ವೇ? ಅಸೆಂಬ್ಲಿಲೆಲ್ಲ ಬೇಕಾದಷ್ಟು ನಡೀಲಿಲ್ವೇ? ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ಅದು ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ 10,000 ಕೋಟಿ ಕೊಡಬೇಕು ಅಂತ BJPಯವರು ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು, ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೇ ಬಂದಿದೆ. ಅವ್ರದ್ದು ಮಾಡ್ತಿದ್ದಂಥ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ. ಈ ಮಧ್ಯೆ BK ಹರಿಪ್ರಸಾದ್ ಅವರು ದಿಲ್ಲಿಲಿದ್ದರು, ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ. BK ಹರಿಪ್ರಸಾದ್ ಒಂದು ಟೈಮ್ನಲ್ಲಿ ಯೂಸ್ ಟು ಕಾಲ್ ದ ಶಾಟ್ಸ್. ಹೈಕಮಾಂಡ್ನಲ್ಲಿ ಅಷ್ಟೊಂದು ಗಟ್ಟಿಯಾದ ಹಿಡ್ತಾ ಇತ್ತು. ರಾಹುಲ್ ಗಾಂಧಿ ಅವರೇ
ಬಿ ಕೆ ಹರಿಪ್ರಸಾದ್ರನ್ನು ಕರೆಸ್ಕೊಂಡಿದ್ರು ಏನಾಗ್ತಿದೆ ರಾಜ್ಯದಲ್ಲಿ ಅಂತ ಕೇಳುವುದಕ್ಕೆ ಅಂತ ಒಂದು ಮಾಹಿತಿ ಬಂತು. ಆಮೇಲೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಬದಲಿಸಬೇಡಿ ಅಂತ ರಾಹುಲ್ ಗಾಂಧಿ ಅವರಿಗೆ ಹೇಳೋದಕ್ಕೆ ಬಿ ಕೆ ಹರಿಪ್ರಸಾದ್ ದಿಲ್ಲಿಗೆ ಹೋಗಿದ್ರು ಅಂತ ಇನ್ನೊಂದು ಸುದ್ದಿನೂ ಬಂತು. ಕರೆಕ್ಟಾಗಿ ಚೆಕ್ ಮಾಡಿದ್ರೆ ದೇಶದಾದ್ಯಂತ ಹಿಂದುಳಿದ ವರ್ಗಗಳಿಗೆ ಸೇರಿದ ಅನೇಕ ನಾಯಕರನ್ನು ಕರೆಸ್ಕೊಂಡು ರಾಹುಲ್ ಗಾಂಧಿ ಅವರು ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗಿಗೆ ಅಪೇಕ್ಷಿತರಿದ್ದರು, ಬಿ ಕೆ ಹರಿಪ್ರಸಾದ್ ಆಹ್ವಾನಿತರಿದ್ದರು. ಆ ಮೀಟಿಂಗಿಗೆ ಹೋಗಿದ್ದು. ಬಟ್ ಅಲ್ಲಿಗೆ ಹೋದ ನಂತರ ಸ್ಟೇಟ್ ಪಾಲಿಟಿಕ್ಸ್ ಚರ್ಚೆನೇ ಆಗಿರೋದಲ್ಲ ಅಂತ ಹೇಳೋದಕ್ಕೆ ಬರುತ್ತಾ? ಎಲ್ಲ ಆಗಿರಲ್ಲ, ಚರ್ಚೆ ಆಗಿರುತ್ತೆ. ನೋಡಿ, ಈ ಸರ್ಕಾರ ಬಂದ ಹೊಸರಲ್ಲಿ ಮಂತ್ರಿಗಿರಿ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ, ಈಸ್ ಎನ್ MLC, ವಿಧಾನ ಪರಿಷತ್ ಸದಸ್ಯರು ಬಿ ಕೆ ಹರಿಪ್ರಸಾದ್, ಮಂತ್ರಿಗಿರಿ ಸಿಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಸಿಟ್ಟಿಗೆದ್ದು ಎಲ್ಲಿ ಇವರೇ ಬಂಡಾಯ ಸಾರಿಬಿಡ್ತಾರೇನೋ ಅನ್ನೋ ಹಂಗಿದ್ರು ಬಿ ಕೆ ಹರಿಪ್ರಸಾದ್. ಅವಾಗ ಅವ್ರು ಆಡಿದ ಮಾತುಗಳು, ಮಾಡಿದ ಕಾರ್ಯಕ್ರಮಗಳು ಹಂಗಿದ್ವು. ಆನಂತರ ಅದೇನೋ ಅವ್ರವ್ರಿಗೆ ಚೆನ್ನಾಗಾಗಿದೆ, ಚೆನ್ನಾಗಿದ್ದಾರೆ, ಚೆನ್ನಾಗಿರಲಿ. ಕೇಳಿಸ್ಕೊಳ್ಳಿ ಏನಂದ್ರೆ ಅಂತ ಮೀಟಿಂಗ್ ಮುಗಿಸಿ ಬಂದಮೇಲೆ. ದೆಹಲಿಗೆ ಬಂದಿರುವಂತ ಹಿನ್ನೆಲೆ ಸರ್, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರಿ, ಏನ್ ಚರ್ಚೆ ಮಾಡಿದ್ರಿ ಅಂತ ಸರ್? ಎಲ್ಲ ಸುಭಿಕ್ಷವಾಗಿದೆ ಅಂತ ಅಷ್ಟೇ. ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ರಾಹುಲ್ ಗಾಂಧಿ ಚರ್ಚೆಗಳ ಬಗ್ಗೆ ಎಲ್ಲ ಸುಭಿಕ್ಷವಾಗಿದೆ, ಎಲ್ಲ ಚೆನ್ನಾಗಿದೆ. ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ಎಲ್ಲ ಚೆನ್ನಾಗಿದೆ ಅಂತ. ಮತ್ತೇನಾದ್ರು ಸರ್? ಬದಲಾವಣೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಜೋರಾಗಿದೆ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಜೋರಾಗಿದೆ. ಸರ್, ನೀವು ಮಂಗಳೂರು ಪ್ರವಾಸದಲ್ಲಿ ಇದ್ರಿ, ಸಡನ್ ಆಗಿ ಬಂದಿದ್ದೀರಿ. ಏಕೈಕಿ ಭೇಟಿ ಮಾಡಿರೋ ಉದ್ದೇಶ ಸರ್? ಸರ್, ಮಂಗಳೂರು ಏಕೈಕಿ ಭೇಟಿ ಮಾಡಿದ್ರಿ ಉದ್ದೇಶ? ಮಂಗಳೂರು ಪ್ರವಾಸದಲ್ಲಿ ಇದ್ರಿ ನೀವು. ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಸರ್? ಮಂಗಳೂರು ಪ್ರವಾಸಕ್ಕೆ ಹೋಗ್ಬೇಕಿತ್ತು ನೀವು. ಸರ್, ತಾವು ಕೂಡ ಹಿರಿಯ ನಾಯಕರು, ಕಾಂಗ್ರೆಸ್ನಲ್ಲಿ ಕೇಂದ್ರದಲ್ಲಿ ತಾವು ಸಾಕಷ್ಟು ಅನುಭವಿ ರಾಜಕಾರಣಿ ಸರ್. ಹರಿಪ್ರಸಾದ್ ಸರ್, ಮಂಗಳೂರು ಸರಿ ಹೋಗ್ಬೇಕಿತ್ತು ನೀವು. ನೋಡಿ, ಇಷ್ಟೆಲ್ಲ ಆಗ್ತಿದ್ರು ಡಿ ಕೆ ಶಿವಕುಮಾರ್ ಅವರು ತಮ್ಮ ಮನೆಯಿಂದ 100-150 ಮೀಟರ್ ದೂರದಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿ ಕೂತ್ಕೊಂಡು ಮಾತಾಡಿಲ್ಲ. ಡಿ ಕೆ ಶಿವಕುಮಾರ್ ಹೋಗಿಲ್ಲ, ಡಿ ಕೆ ಸುರೇಶ್ ಹೋಗಿಲ್ಲ. ನೀವು ಸದಾಶಿವನಗರ ಏರಿಯಾ ಗೊತ್ತಿದ್ರೆ ಇವ್ರ ಮನೆಗೂ ಅವ್ರ ಮನೆಗೂ ಅಷ್ಟೇ ದೂರ, 100-150 ಮೀಟರ್ನಲ್ಲಿ. ಅಣ್ಣ ತಮ್ಮ ಇಬ್ಬರು ದಿಲ್ಲಿಗೆ ಹೋದಾಗ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಭೇಟಿಯಾಗಿ ಮಾತಾಡ್ಕೊಂಡು ಬಂದಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದು ಕೂತ್ಕೊಂಡು 3 ದಿವಸ ಆಗಿದೆ. ಮುಖ್ಯಮಂತ್ರಿಗಳು ಹೋಗಿ ಮೀಟ್ ಮಾಡಿದ್ರು, ಅನೇಕ ಸಚಿವರುಗಳು ಹೋದರು, ಕೆಲವು ಶಾಸಕರುಗಳು ಹೋಗಿ ಭೇಟಿಯಾದರು. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರು ಹೋಗಿಲ್ಲ. ಅದನ್ನೇ ಕೇಳಿದ್ರೆ ಅವಾಗ ಪತ್ರಕರ್ತರು, ಯಾಕೆ ಹೋಗಿಲ್ಲ ಅಂದ್ರೆ, ಬೇಕಂದ್ರೆ ಹೋಗ್ತೀನಪ್ಪ, ಬೆಂಗಳೂರಿನಲ್ಲಾದರೂ ಮೀಟ್ ಮಾಡ್ಬೋದು, ದಿಲ್ಲಿಲಾದರೂ ಮೀಟ್ ಮಾಡ್ಬೋದು, ಸೊ ವಾಟ್ ಅಂದಿದ್ದಾರೆ ಅವರು. ಹೋಗಿ ಮೀಟ್ ಮಾಡಿಲ್ಲ. ಇದನ್ನು ಹೆಂಗೆ ರೀಡ್ ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಬೇಜಾರಿನಲ್ಲಿ ಬಂದು ಹೇಳಿದ್ರು. ಅಂದರೆ ಬೇಜಾರು ಅಂದರೆ ಮಾಧ್ಯಮಗಳ ಮೇಲೆ ಬೇಜಾರು. ನೀವು ನಿಂತ್ಕೊಂಡ್ಬಿಟ್ಟಿರ್ತೀರಿ ಇಲ್ಲೇ, ಏನು ಸುದ್ದಿ ಹೇಳಬೇಕು ನಿಮಗೆ, ಏನು ವಿಷಯ ಹೇಳೋಕ್ಕಾಗತ್ತೆ, ನಮ್ಮ ಕೈಲಿ ಏನೂ ಇಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದ್ಬಿಟ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. AICC ಅಧ್ಯಕ್ಷರು ಹೇಳಿದ್ರು, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ನೀವು 3 ದಿನದಿಂದ ಸತತವಾಗಿ ಇಲ್ಲಿ ನಿಂತಿದ್ರಿ. ನನಗೆ ಭಾಳ ಬೇಜಾರಾಗಿದೆ. ಯಾಕಂದರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದಿಲ್ಲ. ಆದರೆ ನಿಮಗೆ ಈ ಒಂದು ವಿಶೇಷ ವಿನಂತಿ ಅಂದರೆ, ನನ್ನ ಹತ್ರ ಹೇಳೋಕ್ಕೆ ಏನೂ ಇಲ್ಲ. ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆಸ್ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ನೀವು CM ರೇಸಲ್ಲಿ ಇದ್ದೀರಾ ಅಂತ? ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನ ದೊಡ್ಡ ವಿಚಾರ. ನೋಡಿ, ಈಗ 2013ರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ. ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಜನ ಓಟ್ ಹಾಕಿದ್ರು, ನಮ್ಮನ್ನು ಗೆಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ. ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅವತ್ತು ಹೌದು ರೇಸಲ್ಲಿದ್ರೆ ಸ್ವಾಭಾವಿಕವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ, PCC ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ. ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ. ಅದು ಗೊತ್ತಿಲ್ಲಪ್ಪ, ಕನಸೇ ಬಿದ್ದಿಲ್ಲ ಅಲ್ಲಿ ನನಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದರ ಬಗ್ಗೆ ವಿವಿಧ ರೀತಿಯ ಚರ್ಚೆಗಳಾಗ್ತಾ ಇದ್ದಾವೆ. ನೀವು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು, ನಿಮ್ಮನ್ನು ಬಿಟ್ಟು ಎಂಥ ಹೈಕಮಾಂಡು ಅಂತ
ನೋಡ್ರಿ, ಯಾರಿಗೆ ಇಷ್ಟ ಇರಲಿ ಬಿಡಲಿ, ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂದರೆ ಅದು ಗಾಂಧಿ ಕುಟುಂಬ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವರು ಒಂದು ನಿರ್ಧಾರ ತಗೋಬೇಕು ಅಂತ ಹೇಳಿದ್ರು. ದ್ಯಾಟ್ ಈಸ್ ದ ಅಕ್ಸೆಪ್ಟೆಡ್ ಟ್ರೂತ್ ದೇರ್. ನನಗೆ ಆಶ್ಚರ್ಯ ಅನಿಸಿದ್ದು JDSನವ್ರು ಅದನ್ನು ಟೀಕೆ ಮಾಡಿದ್ದು. JDSನವ್ರು ಟೀಕೆ ಮಾಡಿದ್ರು ಅದನ್ನು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ತಾವು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಅಥವಾ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿಯೋ? ಈ ಅಸಹಾಯಕತೆಯ ಮಾತುಗಳಿಂದ ತಿಳಿಯುತ್ತದೆ ಅಧ್ಯಕ್ಷರಾಗಿದ್ದರೂ ನಿಮಗೆ ಚಲಾಯಿಸಲು ಯಾವುದೇ ಅಧಿಕಾರ ಇಲ್ಲ. ತಾವೊಬ್ಬ ರಬ್ಬರ್ ಸ್ಟ್ಯಾಂಪ್ ಅಧ್ಯಕ್ಷ ಎಂದು ಸಾಬೀತಾಗುತ್ತಿದ್ದು, ಜೊತೆಗೆ ಕಾಂಗ್ರೆಸ್ ಪಕ್ಷದ ಗುಲಾಮಿತನವನ್ನು ಜಗಜ್ಜಾಹೀರುಗೊಳಿಸಿದೆ ಅಂತ ಕರ್ನಾಟಕ JDSನವರು ಟ್ವೀಟ್ ಮಾಡಿದ್ದಾರೆ. ಅಲ್ರಿ, JDSಗೆ ಕೆಲವು ಕಾಲ, ಈಗ ಬಿಡಿ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರು, ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು, ಕೆಲವು ಕಾಲ ಮಧ್ಯದಲ್ಲಿ ಬೇರೆ ಬೇರೆ ಅಂದರೆ ದೇವೇಗೌಡ ಕುಟುಂಬದ ಹೊರತಾಗಿಯೂ ಕೆಲವು ಅಧ್ಯಕ್ಷರುಗಳು ಇದ್ರಪ್ಪ ಒಂದಷ್ಟು ಕಾಲ. ಆ ಟೈಮ್ನಲ್ಲಿ ಪಕ್ಷದ ಎಲ್ಲ ನಿರ್ಧಾರಗಳನ್ನು ಅವರೇ ತಗೊಂಡ್ಬಿಡ್ತಿದ್ರ. CM ಇಬ್ರಾಹಿಂ ಆಗಿದ್ದರು, ಬೇರೆ ಬೇರೆಯವ್ರು ಆಗಿದ್ರಲ್ಲ, ಎಲ್ಲ ನಿರ್ಧಾರಗಳನ್ನು ಅವರೇ ತಗೊಂಡ್ಬಿಡ್ತಿದ್ರ. ದೇವೇಗೌಡರು ಹಾಕಿದ ಗೆರೆ ದಾಟೋದಕ್ಕೆ ಅವ್ರಿಗೆ ಆಗ್ತಿತ್ತ, ಕುಮಾರಸ್ವಾಮಿ ಅವ್ರು ಹಾಕಿದ ಗೆರೆ ದಾಟೋದಕ್ಕೆ ಅವ್ರಿಗೆ ಆಗ್ತಿತ್ತ. ಇವ್ರು ಕೂತ್ಕೊಂಡು ಇಲ್ಲಿ ಟೀಕೆ ಮಾಡೋದು. ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಅಂದರು, ಈ ನಾವು ನಿರ್ಧಾರ ಮಾಡಿ ಅಂದರೆ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಧಾರ ತಗೊಳ್ಳೋದಪ್ಪ, ಒಬ್ಬೊಬ್ಬರೇ ತಗೊಳ್ಳೋದಿಲ್ಲ ಅಂತ DK ಶಿವಕುಮಾರ್ ಅವರ ಸ್ಪಷ್ಟೀಕರಣ ಇತ್ತು. ಇದು ಇಷ್ಟಕ್ಕೆ ನಿಂತಿಲ್ಲ. DK ಶಿವಕುಮಾರ್ ಅವರು ನಿನ್ನೆ ಪವರ್ ಮಿನಿಸ್ಟರ್ KJ ಜಾರ್ಜ್ ಅವರು ಮನೆಗೆ ಹೋಗಿದ್ದರು. KJ ಜಾರ್ಜ್ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವವರು. ಅದಕ್ಕಿಂತಲೂ ಮುಖ್ಯವಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಗಾಂಧಿ ಕುಟುಂಬಕ್ಕೆ ಅತ್ಯಂತ ಹತ್ತಿರ ಅನ್ನಿಸಿಕೊಂಡವರು. ಕೆಲವರು ಹೇಳ್ತಾರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರ ಜೊತೆ 1-to-1 ಕನೆಕ್ಷನ್, ಫೋನ್ ಕನೆಕ್ಷನಲ್ಲಿದ್ದಾರೆ ಅವರು. ಫೋನಲ್ಲಿ ಅಂದರೆ ರೆಗ್ಯುಲರ್ ಬೇಸಿಸ್ ಮೇಲೆ ಫೋನಲ್ಲಿ ಮಾತಾಡೋ ಹಾಗೆ ಅಂತ. ಈ ಭೇಟಿಯ ಬಗ್ಗೆ 2 ವರ್ಷನ್ಗಳು ಬಂತು. ಒಂದು, ಸೋನಿಯಾ ಗಾಂಧಿಯವರು KJ ಜಾರ್ಜ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಸಮಾಧಾನವಾಗಿರೋಕ್ಕೆ ಹೇಳಿ DK ಶಿವಕುಮಾರ್ ಅವರಿಗೆ. ಈ ಶಕ್ತಿ ಪ್ರದರ್ಶನ, ಶಾಸಕರು ಬರೋದು ಇದೆಲ್ಲ ಆಗೋದು ಬೇಡ, ಸ್ವಲ್ಪ ಸಮಾಧಾನವಾಗಿರೋಕ್ಕೆ ಹೇಳಿ, ಎಲ್ಲ ಸರಿ ಮಾಡ್ತೀವಿ ಅಂತ. ಇನ್ನೊಂದು ವರ್ಷನ್ ಏನು ಬಂತು, DK ಶಿವಕುಮಾರ್ ಅವರು ತಾವೇ KJ ಜಾರ್ಜ್ ಅವ್ರ ಹತ್ರ ಹೋಗಿ ನೀವೇ ಮಾತಾಡಿ ಸೋನಿಯಾ ಗಾಂಧಿ ಅವ್ರ ಹತ್ರ. 2.5 ವರ್ಷದ ಮಾತು ಕೊಟ್ಟಿದ್ದರು ನನಗೆ. 2.5 ವರ್ಷ ಮುಗಿದಿದೆ, ನಾನು ನ್ಯಾಯಬದ್ಧವಾಗಿ ನನಗೆ ಬರಬೇಕಾಗಿರೋ ಅಧಿಕಾರ ಕೇಳ್ತಾ ಇದ್ದೀನಿ, ನೀವು ಒಂದು ಸಲ ಮಾತಾಡಿ ನೋಡಿ ಮೇಡಮ್ ಹತ್ರ ಅಂತ KJ ಜಾರ್ಜ್ ಅವ್ರನ್ನ ಅವ್ರಿಗೆ ಹೇಳೋದಕ್ಕೆ DK ಶಿವಕುಮಾರ್ ಹೋಗಿದ್ರು ಅಂತ. ಸತ್ಯ 2ರ ಮಧ್ಯದಲ್ಲಿ ಇರಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.